ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಸಿಎಂ ಸಿದ್ದರಾಮಯ್ಯ 24 ಜನರನ್ನ ಕೊಂದಿದ್ದಾರೆ ಅನ್ನೋ ಮಹೇಶ್ ತಿಮರೋಡಿ ಆರೋಪ ಸಂಚಲನ ಸೃಷ್ಟಿ ಮಾಡಿತ್ತು. ಗೃಹ ಸಚಿವ ಪರಮೇಶ್ವರ್ ಸದನದಿಂದಲೇ ತಿಮರೋಡಿ ಅವರ ವಿರುದ್ಧ ಕ್ರಮಕ್ಕೆ ಸೂಚಿಸಿದರು. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಮಹೇಶ್ ತಿಮರೋಡಿ ಬೆಂಕಿಯುಗುಳುವ ಮಾತುಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರೋ ವ್ಯಕ್ತಿ. ಇದೇ ಮಹೇಶ್ ತಿಮರೋಡಿ 2023ರಲ್ಲಿ ನೀಡಿದ್ದ ಹೇಳಿಕೆ ಇದೀಗ ತಿರುಗುಬಾಣವಾಗಿದೆ. 2 ವರ್ಷಗಳ ಹಿಂದೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ 24 ಹಿಂದೂ ಕಾರ್ಯಕರ್ತರ ಕೊಲ್ಲಿಸಿದ ಸಿದ್ದರಾಮಯ್ಯ ಅಂತ ಆರೋಪಿಸಿದ್ರು. ಇದೇ ಹೇಳಿಕೆಯನ್ನ ಉಲ್ಲೇಖಿಸಿ ಮಹೇಶ್ ತಿಮರೋಡಿ ಅಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ರು. ಸತ್ಯಣ್ಣ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಸಿದ್ದರಾಮಯ್ಯ ಗೋಟ್ ಕೆಂಡರತ. ಹರೀಶ್ ಪೂಂಜಾ ಏನೇ ಇರ್ಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು, ಅವ್ರ ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ವಿಧಾನಸಭೆಯಲ್ಲೂ ತಿಮರೋಡಿ ಹೇಳಿಕೆ ವಿರುದ್ಧ ಒಕ್ಕೊರಲ ಆಕ್ರೋಶ. ಸಿಎಂ 28 ಕೊಲೆ ಮಾಡಿದ್ದಾರಾ ಎಂದು ಪ್ರಶ್ನಿಸಿದ ಆರ್ ಅಶೋಕ್. ವೈರಲ್ ಆಗಿರೋ ಮಹೇಶ್ ಶೆಟ್ಟಿ ತಿಮರೋಡಿ ವಿಡಿಯೋ ಪ್ರಸ್ತಾಪಿಸಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಎಂಬ ಆರೋಪವನ್ನ ಓರ್ವ ವ್ಯಕ್ತಿ ಮಾಡ್ತಾರೆ. ಸಿಎಂ 28 ಕೊಲೆ ಮಾಡಿದಾರಾ? ಆ ವ್ಯಕ್ತಿಯ ಮೇಲೆ ಎಸ್ಐಟಿ ರಚನೆ ಮಾಡ್ತಾರಾ ಅಂತ ಪ್ರಶ್ನಿಸಿದ್ರು. ಮುಖ್ಯಮಂತ್ರಿಗಳು ಆ 28 ಹೆಣನ ಎಲ್ಲೆಲ್ಲಿ ಉಣಿದ್ದಾರೆ ತೆಗಿರೋಕಣ. ಈ ತರದ ವ್ಯಕ್ತಿಗಳು ಯಾರು ಈ ಸಮಾಜಘಾತಕ ವ್ಯಕ್ತಿಗಳಿದ್ದಾರೆ, ಇಂಥವ್ರ ಬಗ್ಗೆ ನೀವು ಏನ್ ಕ್ರಮ ತೆಗೆದುಕೊಳ್ತೀರಾ? ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ. ಇನ್ನು ಬಿಜೆಪಿ ನಾಯಕರ ಆರೋಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಪ್ಪಿದ್ರು. ನಾನೇ ಆತನ ವಿಡಿಯೋವನ್ನ ಸಿಎಂ ಸಿದ್ದರಾಮಯ್ಯಗೆ ತೋರಿಸಿದ್ದೆ ಅಂದ್ರು. ನಾನು ಸಿಎಂ ಹೇಳಿದೆ, ಸಿಎಂ ನೋಡಿರ್ಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್ ಈ ತರ ಇದೆ, ಈ ತರ ಮಾಡಿದ್ದಾರೆ, ನಿಮ್ನೆ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ತಿಮರೋಡಿ ಬಂಧನಕ್ಕೆ ಸದನದಿಂದಲೇ ಗೃಹ ಸಚಿವರ ಸೂಚನೆ. ಸದನಕ್ಕೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸುಮಾರು 18 ಕೇಸುಗಳು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಇವೆ, ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಅಂತ ಘೋಷಿಸಿದ್ರು. ಸುಮಾರು 18 ಕೇಸ್ಗಳು ಆತನ ಮೇಲೆ ಇದ್ದದ್ದು. ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಗೃಹ ಮಂತ್ರಿ ಗ್ರಹಚಾರ ಹಿಡಿದಿದೆ ಅಂತ ತಿಮರೋಡಿ ಕೆಂಡ. ತಮ್ಮ ವಿರುದ್ಧ ಕ್ರಮಕ್ಕೆ ಸೂಚಿಸಿರುವ ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ತಿಮರೋಡಿ ನಾಲಿಗೆ ಹರಿಬಿಟ್ಟಿದ್ದಾರೆ. ನಾನು ಕೊಟ್ಟ ಹೇಳಿಕೆ ಅವ್ರು ನೋಡೇ ಇಲ್ಲ, ಅವರಿಗೆ ಗ್ರಹಚಾರ ಹಿಡಿದಿದೆ ಅಂತ ಹರಿಹಾಯ್ದಿದ್ದಾರೆ. ಹರೀಶ್ ಪೂಂಜಾರವರು ನಮ್ಮ ರಾಜ್ಯದ ಸಿದ್ದರಾಮಯ್ಯರು 24 ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ದನ್ನೇ ನಾನು ಮಾತಾಡಿದ್ದು. ಮಾನ ಕೆಟ್ಟವ್ರು, ಇವ್ರಿಗೆ ಏನಾದ್ರೂ ಇದೆಯೇ ಇವರಿಗೆ? ಅಲ್ಲ, ಇದನ್ನೊಂದು ನೋಡುವಂತ ನಾನು ಹೇಳುದು, ಈ ಮಿನಿಸ್ಟರ್ಗಳಂತೆ, ಗೃಹ ಮಂತ್ರಿ ಅಂತೆ, ಗ್ರಾಚಾರ ಮಂತ್ರಿ ಅಂತೆ, ಇವನೊಬ್ಬ DCM ಅಂತೆ, ಇವರಿಗೆ ಯಾರು PA ಇರುವುದಿಲ್ವಾ? ಆ ವಿಡಿಯೋವನ್ನು ನೋಡೋದಿಲ್ವಾ? ಒಟ್ಟಾರೆ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಬೊಗಳ ಬಿಡುದು ಇವರು. ನಾಲೈಕುಗಳು ಇವರೆಲ್ಲ ವಿಧಾನಸೌಧದಲ್ಲಿ ಇರಲಿಕ್ಕೆ. ಗೃಹ ಸಚಿವರಿಗೆ ಅವರಿಗೆ ಗ್ರಾಚಾರ ಹಿಡ್ದಿದೆ. ಇವನ ಗ್ರಾಚಾರ ಬಿಡಿಸ್ತಾರೆ ಜನಗಳು ಗ್ರಾಚಾರ ಬಿಡಿಸ್ತಾರೆ. ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಹಾಕ್ತೇವೆ ನಾವು. ಇನ್ನು ಏನಂತ ತಿಳ್ಕೊಂಡಿದ್ದೇನೆ? ಇವನು ಗೃಹ ಮಂತ್ರಿ ಅಂತ ಹೇಳಿದ್ರೆ ಯಾರ್ರೀ ಮಾಡಿದ್ದೀವಿ ನನ್ನ ಪಾಪಿಷ್ಟನನ್ನು? ಯಾರ್ರೀ DCM? ನಾನು ಮಾತಾಡಿದ್ರೆ ಮತ್ತೆ ಇನ್ನೇನೋ ಮಾತಾಡ್ತೇನೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಹೈ ಡ್ರಾಮಾ. ಸಮನ್ಸ್ ನೀಡಲು ಹೋದ ವಕೀಲರ ಜೊತೆ ವಾಗ್ವಾದ. ಧರ್ಮಸ್ಥಳ ಬಗ್ಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಪಪ್ರಚಾರ ಮಾಡಿದ ಕುರಿತು ಮಹೇಶ್ ಶೆಟ್ಟಿ ತಿಮರೋಡಿಗೆ ಹ್ಯಾಂಡ್ ಸಮನ್ಸ್ ನೀಡಲು ಬೆಳ್ತಂಗಡಿ ನಿವಾಸಕ್ಕೆ ನಿನ್ನೆ ವಕೀಲರು ತೆರಳಿದ್ರು. ಈ ವೇಳೆ ಗಿರೀಶ್ ಮಠಣ್ಣನವರ್ ಹಾಗೂ ಇತರರು ಅಡ್ಡಿಪಡಿಸಿದ್ರಿಂದ ದೊಡ್ಡ ರಾದ್ಧಾಂತವೇ ನಡೆಯಿತು. ID ಕಾರ್ಡ್ ತರುವಂತೆ ಗಲಾಟೆ ಮಾಡಿದ್ರು. ವಕೀಲರು ಎಷ್ಟೇ ಪ್ರಯತ್ನ ಪಟ್ಟರೂ ಸಮನ್ಸ್ ಸ್ವೀಕರಿಸಲು ತಿಮರೋಡಿ ನಿರಾಕರಿಸಿದ್ದಾರೆ. ಸದ್ಯ ಮಹೇಶ್ ವಿರುದ್ಧ ಕ್ರಮಕ್ಕೆ ಗೃಹ ಸಚಿವರು ಸೂಚಿಸಿರೋದ್ರಿಂದ ಪೊಲೀಸರ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಕೆರಳಿಸಿದೆ. ಹಳೆ ಹೇಳಿಕೆ ಮಹೇಶ್ ತಿಮರೋಡಿಗೆ ಮುಳ್ಳಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು.